ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಲಾಸ್ಟ್ ಕ್ಲಾಸಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 9ದಲ್ಲಿ ನಾನು ಚೇಂಜ್ ಕೇಸ್ ಇವುಗಳಲ್ಲಿ ಬರ್ತಕ್ಕಂಥ ಅಪ್ಪರ್ ಕೇಸ್, ಲೋವರ್ ಕೇಸ್ ಮತ್ತು ಸೆಂಟೆನ್ಸ್ ಕೇಸ್, ಕ್ಯಾಪಿಟಲೈಸ್ಡ್ ಈಚ್ ವರ್ಡ್ ಮತ್ತು ಟೋಗಲ್ ಕೇಸ್ ಇವುಗಳ ಬಗ್ಗೆ ವಿವರಣೆ ಮಾಡಿ ಹೇಳಿದ್ದೇನೆ. ಸೊ ಇನ್ನೂ ಯಾರು ಆ ವಿಡಿಯೋವನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಒಂದು ಕ್ಲಾಸದ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕ್ತೀನಿ, ತಾವು ದಯವಿಟ್ಟು ನೋಡಿರಿ. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ 10 ಇದರಲ್ಲಿ ನಾನು ಒಂದು ಕ್ಲಿಯರ್ ಫಾರ್ಮ್ಯಾಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ಲಿಯರ್ ಫಾರ್ಮ್ಯಾಟಿಂಗ್ ಅಂದರೆ ಏನು ಮತ್ತು ಅದ್ರ ಯಾವ ರೀತಿಯಾಗಿ ವರ್ಕ್ ಮಾಡ್ತದೆ ಅನ್ನೋದನ್ನು ಈ ಕ್ಲಾಸಿನಲ್ಲಿ ನಿಮಗೆ ವಿವರಣೆ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ಕೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ MS ವರ್ಡನ್ನು ಓಪನ್ ಮಾಡಿದ ತಕ್ಷಣ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಫಾರ್ಮ್ಯಾಟಿಂಗ್ ಟೆಕ್ಸ್ಟ್ ಅಂದರೆ ಏನು, ನಾನು ಈಗಾಗಲೇ ನಿಮಗೆ ಟೆಕ್ಸ್ಟ್ ಎಫೆಕ್ಟ್ ಕೊಡೋ ಕ್ಲಾಸ್ ಬಗ್ಗೆ ಹೇಳಿದ್ದೀನಿ. ಟೆಕ್ಸ್ಟ್ಗೆ ನಾರ್ಮಲ್ ಟೆಕ್ಸ್ಟಿಗೆ ನಾವು ಎಫೆಕ್ಟನ್ನು ಯಾವ ರೀತಿ ಕೊಡೋದು, ಆಮೇಲೆ ಕಲರ್ ಯಾವ ರೀತಿ ಫಿಲ್ ಮಾಡ್ಕೊಳ್ಳೋದು, ಆಮೇಲೆ ಟೆಕ್ಸ್ಟ್ ಔಟ್ಲೈನ್ ಯಾವ ರೀತಿ ಕೊಡೋದು ಇವನ್ನೆಲ್ಲ ನಾನು ಕ್ಲಾಸ್ದಲ್ಲಿ ಹೇಳಿದ್ದೀನಿ. ಸೊ ಅದಕ್ಕೆ ಏನಂತಾರೋ ನಾವು ಕಲರ್ ಕೊಡ್ಬೋದು, ಟೆಕ್ಸ್ಟ್ ಔಟ್ಲೈನ್ ಹಾಕ್ಬೋದು, ಗ್ಲೋ ಕೊಡ್ಬೋದು, ರಿಫ್ಲೆಕ್ಷನ್ ಹಾಕ್ಬೋದು, ಸೊ ಆಮೇಲೆ ಶ್ಯಾಡೋ ಕೊಡ್ಬೋದು. ಇವುಗಳಿಗೆಲ್ಲ ಏನಂತ ಕರಿತೀವಿ ನಾವು ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ಇಂಥ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟೆಕ್ಸ್ಟನ್ನು ತಗೊಂಡು ನಾವು ಲೆಟರ್ ರೈಟಿಂಗ್ ಬರಲಿಕ್ಕೆ ಆಗೋದಿಲ್ಲ, ನೋಟ್ಸನ್ನು ರೆಡಿ ಮಾಡ್ಕೊಳ್ಳಲಿಕ್ಕೆ ಆಗೋದಿಲ್ಲ, ಆಮೇಲೆ ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಲಿಕ್ಕೆ ಅಥವಾ ಮತ್ತು ಅಡ್ವರ್ಟೈಸ್ಮೆಂಟ್ ಮಾಡ್ಕೋದಿರ್ಬೋದು. ಸೊ ಇವುಗಳಿಗಾಗಿ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ, ನಾರ್ಮಲ್ ಟೆಕ್ಸ್ಟ್ ಬೇಕಾಗಿರ್ತದೆ. ಸೊ ನಾರ್ಮಲ್ ಟೆಕ್ಸ್ಟ್ ಅಂದರೆ ನಮ್ಮ PC ದೊಳಗಡೆ ನೀವು ವರ್ಕ್ ಮಾಡುವ ಸಂದರ್ಭದಲ್ಲಿ ಪ್ರಾಬ್ಲಮ್ಸ್ ಬಂದಿರ್ಬೋದು. ಯಾಕಂದರೆ ಅದು ಏನಾಗಿರ್ತದೆ, ಟೆಕ್ಸ್ಟ್ ಆವಾಗ ಫಾರ್ಮ್ಯಾಟ್ ಆಗಿರ್ತದೆ. ನಾವು ಏನು ಟೈಪ್ ಮಾಡಿದರೂ ಫಾರ್ಮ್ಯಾಟ್ದಾಗ ಬಂದಿರ್ತದೆ, ಅಂದರೆ ಕಲರ್ ಇದ್ದಿರ್ತದೆ, ಔಟ್ಲೈನ್ ಬರ್ತದೆ, ಓಕೆ, ಈ ಪ್ರಕಾರ ಬಂದಿರ್ತದೆ. ಸೊ ಅದನ್ನು ಅದರ ರೀತಿಯಾಗಿ ನಾವು ಲೆಟರ್ ರೈಟಿಂಗ್ ಟೈಪ್ ಮಾಡಲಿಕ್ಕೆ ಬರೋಂಗಿಲ್ಲ. ಆವಾಗ ನಾವು ಏನು ಮಾಡ್ಕೋಬೇಕಾಗ್ತದೆ, ಅದನ್ನು ನಾರ್ಮಲ್ ಟೆಕ್ಸ್ಟಾಗಿ ಮಾಡ್ಕೋಬೇಕಾಗ್ತದೆ. ಸೊ ನಾರ್ಮಲ್ ಟೆಕ್ಸ್ಟ್ ಹೆಂಗೆ ಮಾಡ್ಕೊಳ್ಳೋದು, ಅದ್ರ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಅದಾವಲ್ಲ, ಇದರಲ್ಲಿ ಒಂದು ಫಾರ್ಮ್ಯಾಟಿಂಗ್ ಟೆಕ್ಸ್ಟನ್ನು ತಗೊಳ್ತೀನಿ. ಸೊ ಇದ್ರಾಗ ಒಂದು ಫಾರ್ಮ್ಯಾಟಿಂಗ್ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಟೈಪ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು ಏನ್ರಿ ಟೈಪ್ ಮಾಡ್ಕೋತೀನಿ, ಕ್ಲಿಯರ್ ಆಲ್ ಫಾರ್ಮ್ಯಾಟಿಂಗ್, ಕ್ಲಿಯರ್ ಆಲ್ ಫಾರ್ಮ್ಯಾಟಿಂಗ್ ಅಂತೇಳಿ ನಾನು ಟೈಪ್ ಮಾಡಿದ್ದೀನಿ. ಸೊ ಇದನ್ನು ಕಂಟ್ರೋಲ್ A ಸೆಲೆಕ್ಟ್ ಮಾಡ್ಕೋತೀನಿ, ಕಂಟ್ರೋಲ್ ಶಿಫ್ಟ್ ಮತ್ತು ಗ್ರೇಟರ್ ದ್ಯಾನ್, ಓಕೆ, ಸೈಜನ್ನು ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ, ಓಕೆ, ಮತ್ತು ಸೈಜನ್ನು ಕಮ್ಮಿ ಮಾಡ್ಕೋಬೇಕಾದ್ರೆ ಕಂಟ್ರೋಲ್ ಶಿಫ್ಟ್ ಲೆಸ್ ದ್ಯಾನ್. ಈಗ ನಾನು ಓಕೆ ಈ ಸೈಜನ್ನು ಜಾಸ್ತಿ ಮಾಡಿದ್ದೀನಿ. ಸೊ ಇವಾಗ ಏನಾಗಿದೆ, ಇದು ಫಾರ್ಮ್ಯಾಟ್ ಟೆಕ್ಸ್ಟ್ ಇದೆ. ಸೊ ಇದನ್ನು ತೊಗೊಂಡು ನಾವು ಇಲ್ಲಿ ನೋಟ್ಸ್ ರೆಡಿ ಈ ಪ್ರಕಾರ ಮಾಡಲಿಕ್ಕೆ ಬರೋಂಗಿಲ್ಲ. ಓಕೆ, ನೋಟ್ಸ್ ಇರ್ಬೋದು, ಆಮೇಲೆ ಲೆಟರ್ ರೈಟಿಂಗ್ ಇರ್ಬೋದು. ಓಕೆ ನೋಡಿರಿ, ಲೆಟರ್ ರೈಟಿಂಗ್ ಇರ್ಬೋದು, ನೋಟ್ಸ್ ರೆಡಿ ಮಾಡ್ಕೊಳ್ಳೋದಿರ್ಬೋದು, ಆಮೇಲೆ ನಾವು ಟೈಮ್ ಟೇಬಲ್ ರೆಡಿ ಮಾಡ್ಕೋದಿರ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್ ಮಾಡೋದಿರ್ಬೋದು. ಸೊ ಇವಾಗ ಈ ಪ್ರಕಾರ ಟೆಕ್ಸ್ಟ್ ತೊಗೊಂಡು ನಾವು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಇದನ್ನು ನಾರ್ಮಲ್ ಟೆಕ್ಸ್ಟಾಗಿ ಯಾವ ರೀತಿ ಮಾಡೋದು, ಅನ್ಫಾರ್ಮ್ಯಾಟಿಂಗ್ ಟೆಕ್ಸ್ಟಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಸೊ ಇದ್ರ ಶಾರ್ಟ್ಕಟ್ ಏನಿದೆ ಅಂದರೆ ಇದು ಶಾರ್ಟ್ಕಟ್ಟು ಕಂಟ್ರೋಲ್ ಪ್ಲಸ್ ಸ್ಪೇಸ್ ಬಾರ್, ನಿಮ್ಮ ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ ಸ್ಪೇಸ್ ಬಾರ್. ಓಕೆ, ಇದು ಇದ್ರ ಶಾರ್ಟ್ಕಟ್. ಅಂದರೆ ಕ್ಲಿಯರ್ ಫಾರ್ಮ್ಯಾಟಿಂಗ್ ಮಾಡ್ಕೋಬೇಕಾದ್ರೆ ಕಂಟ್ರೋಲ್ ಮತ್ತು ಸ್ಪೇಸ್ ಬಾರ್ ಹೊಡಿಬೇಕಾಗ್ತದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಫಸ್ಟ್ ನೀವು ಮೊದಲನೇದಾಗಿ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಓಕೆ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಏನು ಮಾಡ್ಬೋದು ಅಂದರೆ ಅದು ಎಲ್ಲಿದೆ ಆಪ್ಷನ್ ಅನ್ನೋದು ನಿಮ್ಗೆ ಹೇಳ್ತೀನಿ. ಕ್ಲಿಯರ್ ಫಾರ್ಮ್ಯಾಟಿಂಗ್ ಇಲ್ಲಿದೆ ನೋಡಿರಿ, ಕ್ಲಿಯರ್ ಫಾರ್ಮ್ಯಾಟಿಂಗ್. ಸೊ ಇದ್ರ ಮೇಲೆ ನೀವು ಮೌಸ್ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಏನಾಗ್ತದೆ, ಅದು ನಾರ್ಮಲ್ ಟೆಕ್ಸ್ಟ್ ಆಗಿದೆ ನೋಡಿರಿ. ಓಕೆ, ನಾರ್ಮಲ್ ಟೆಕ್ಸ್ಟ್ ಆಗಿದೆಯಲ್ಲ. ಸೊ ನಾರ್ಮಲ್ ಟೆಕ್ಸ್ಟ್ ಕಾಣ್ತದೆ ನಿಮಗೆ. ಓಕೆ, ಸೊ ಇವಾಗ ಈ ನಾರ್ಮಲ್ ಟೆಕ್ಸ್ಟ್ ಯಾವ್ದು ಇರ್ತಿದೆ ಅಂದರೆ ಇಲ್ಲಿ ಫಾಂಟ್ ಯಾವುದು ಇರ್ತದೆಯಲ್ಲ ಅದು ನಾರ್ಮಲ್ ಟೆಕ್ಸ್ಟ್ ಬರ್ತದೆ. ಓಕೆ, ಮತ್ತು ನಾನು ಪುನಃ ಏನು ಮಾಡ್ತೀನಿ, ಕಂಟ್ರೋಲ್ ಜೆಡ್ ಅಂದರೆ ಅಂಡು, ಮತ್ತೆ ಹೋದದ್ದು ಮತ್ತು ಪುನಃ ಬರ್ಸ್ಬೇಕಾದ್ರೆ ನಾವು ಕಂಟ್ರೋಲ್ ಜೆಡ್ಡನ್ನು. ಸೊ ಇವಾಗ ಏನು ಮಾಡೋಣ, ಈ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ಕೊಂಡ. ಓಕೆ, ಯಾವ ಶಾರ್ಟ್ಕಟ್ ಕೀ ಇದೆ ನೋಡ್ರಿ, ಇಲ್ಲಿದೆ ನೋಡಿರಿ. ಯಾವುದಿದೆ ಶಾರ್ಟ್ಕಟ್ಟು, ಕಂಟ್ರೋಲ್ ಮತ್ತು ನಿಮ್ಮ ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ ಸ್ಪೇಸ್ ಬಾರ. ಓಕೆ, ಕಂಟ್ರೋಲ್ ಮತ್ತು ಸ್ಪೇಸ್ ಬಾರನ್ನು ನಾವು ಯೂಸ್ ಮಾಡೋಣ. ಓಕೆ, ಈಗ ಸೆಲೆಕ್ಟ್ ಮಾಡ್ಕೋತೀನಿ ಇದನ್ನು, ಮತ್ತೆ ಏನು ಮಾಡ್ತೀನಿ, ಕಂಟ್ರೋಲ್ ಸ್ಪೇಸ್ ಬಾರ್. ಓಕೆ ನೋಡಿರಿ,
ಇದನ್ನು ಕೂಡ ಕಂಟ್ರೋಲ್ ಮತ್ತು ಸ್ಪೇಸ್ ಬಾರ್ ನೋಡಿರಿ, ಕಂಟ್ರೋಲ್ ಸ್ಪೇಸ್ ಬಾರ್ ಅಂದರೆ ಏನಾಗ್ತದೆ, ಇದು ಇಲ್ಲಿ ಡೈರೆಕ್ಟ್ ಹೋಗಿ ಮೌಸ್ ಕ್ಲಿಕ್ ಮಾಡೋ ಬದಲಾಗಿ ನಾವು ಶಾರ್ಟ್ಕಟ್ ಕೀಯನ್ನು ಕಂಟ್ರೋಲ್ ಸ್ಪೇಸ್ ಬಾರ ಯೂಸ್ ಮಾಡ್ಕೋಬೋದು. ಇವಾಗ ನಾವು ಏನು ಮಾಡ್ಬೋದು, ಲೆಟ್ರಿಂಗ್ ಟೈಪ್ ಮಾಡ್ಕೋಬೋದು. ನೋಡಿರಿ ಇವೆಲ್ಲನೂ ಏನಾಗಿದ್ದಾವೆ, ಈಗ ನಾರ್ಮಲ್ ಟೆಕ್ಸ್ಟ್ ಆಗಿದ್ದಾವೆ. ಓಕೆ ನೋಡಿರಿ ಇವೆಲ್ಲ ನಾರ್ಮಲ್ ಟೆಕ್ಸ್ಟ್ ಆಗಿದ್ದಾವೆ ಇಲ್ಲಿಗ. ಓಕೆ ನಾರ್ಮಲ್ ಟೆಕ್ಸ್ಟ್. ಸೊ ಈ ಮುಖಾಂತರ ನಾವು ಏನು ಮಾಡ್ಬೋದು, ಈಗ ನೋಟ್ಸ್ ರೆಡಿ ಮಾಡ್ಕೋಬೋದು, ಲೆಟರ್ ರೈಟಿಂಗ್ ರೆಡಿ ಮಾಡ್ಕೋಬೋದು. ಇವತ್ತನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ನಿಮಗೂ ಒಂದೊಂದು ಸಲ ನಿಮ್ಮ ಅಫಿಷಿಯಲ್ ವರ್ಕ್ ಇರ್ಬೋದು, ಮನೆಯಲ್ಲಿರ್ಬೋದು, ಕೆಲವೊಂದು ಇಂಥ ಸಂದರ್ಭ ಬಂದಿರ್ತದೆ. ಸೊ ಕ್ಲಿಯರ್ ಫಾರ್ಮ್ಯಾಟ್ ಮಾಡಬೇಕಾಗ್ತದೆ. ಸೊ ಈ ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಬರ್ತಾವೆ. ನಾವು ಈಗ ನಮಗೆ ನಾರ್ಮಲ್ ಟೆಕ್ಸ್ಟ್ ಬೇಕಾಗಿರ್ತದೆ, ಒಂದು ಯಾವುದಾದ್ರೂ ಒಂದು ನೋಟಿಸ್ ತೆಗಿಬೇಕಾಗಿರ್ತದೆ. ಸೊ ಅವಾಗ ನಮ್ಗೆ ನಾರ್ಮಲ್ ಟೆಕ್ಸ್ಟ್ ಮಾಡೋದು ಹೆಂಗೆ ಅನ್ನೋದು ಗೊತ್ತಿರೋಂಗಿಲ್ಲ. ಸೊ ಈ ಕ್ಲಾಸಲ್ಲಿ ನೀವು ಪೂರ್ಣವಾಗಿ ಇದ್ರ ಬಗ್ಗೆ ತಿಳ್ಕೊಂಡ್ರಿ. ಇಂಥ ಸಂದರ್ಭದಲ್ಲಿ ನೀವೇನು ಮಾಡಿರಿ, ಇಂಥ ಒಂದು ಫಾರ್ಮ್ಯಾಟ್ ಟೆಕ್ಸ್ಟ್ ಬಂದಿತ್ತಂದ್ರೆ ಸೀದಾ ನೀವು ಏನು ಮಾಡೋದು, ಇಲ್ಲಿ ಹೋಗಿ ಇದ್ರ ಮೇಲೆ ಕ್ಲಿಯರ್ ಫಾರ್ಮ್ಯಾಟಿಂಗ್. ಓಕೆ ಕ್ಲಿಯರ್ ಫಾರ್ಮ್ಯಾಟಿಂಗ್ ಮೌಸ್ ಕ್ಲಿಕ್ ಮಾಡಿದರೆ ನಾರ್ಮಲ್ ಟೆಕ್ಸ್ಟ್ ಆಗ್ತದೆ. ಓಕೆ ಗೊತ್ತಾಯ್ತಲ್ಲ ನಿಮಗಿದು. ಸೊ ಇದು ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದಂಥದ್ದು ಏನು, ಕ್ಲಿಯರ್ ಫಾರ್ಮ್ಯಾಟಿಂಗ್. ಓಕೆ ಇದು ಶಾರ್ಟ್ಕಟ್ ಏನಿದೆ, ಕಂಟ್ರೋಲ್ ಮತ್ತು ಸ್ಪೇಸ್ ಬಾರ್. ಓಕೆ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅವ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಎಂದು ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.